ಆಗಲಿ ಅಂತ. ಈ ರೀತಿ ಕೆತ್ತನೆಗಳು ನಿಮಗೆ ಬೇಲೂರು ಹಳೆಬೀಡಲ್ಲಿ ನೋಡ್ಲಿಕ್ಕೆ ಸಿಗ್ತಿತ್ತು. ಸ್ನೇಹಿತರೆ, ಧರ್ಮಸ್ಥಳಕ್ಕೆ ಬರ್ತೀರಾ, ಧರ್ಮಸ್ಥಳಕ್ಕೆ ಬಂದ ನಂತರ ಸೌತಡ್ಕ ಹೋಗ್ತೀರಾ. ಸೌತಡ್ಕದಿಂದ ಸ್ವಲ್ಪ ಮುಂದೆ ಬಂದರೆ ಕೊಕ್ಕಡ ಅಂತ ಶ್ರೀ ವೈದ್ಯನಾಥೇಶ್ವರ ವಿಷ್ಣು ಮೂರ್ತಿ ದೇವಸ್ಥಾನ ಅಂತ ತುಂಬ ಅದ್ಭುತವಾಗಿದೆ. ಅಲ್ಲೊಂದು ಈಗ ಹೊಸದೊಂದು ರೆಡಿ ಆಗ್ತಾ ಇದೆ. ಬನ್ನಿ ಒಳಗಡೆ, ದೇವಸ್ಥಾನದ ಒಳಗಡೆ ತೋರಿಸ್ತೀನಿ. ಪುರಾತನ ದೇವಸ್ಥಾನ, ನನಗೂ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಬಂದಿದ್ದು. ಬನ್ನಿ ಹಾಗೆ ತೋರಿಸ್ತೀನಿ. ವೈದ್ಯನಾಥೇಶ್ವರ ದೇವಸ್ಥಾನ ಅಂದರೆ ಈಗ ನಡೀತಾ ಇದೆ ಕೆಲಸ. ಅದ್ಭುತವಾದ ಒಂದು ಏನು ಶಿಲ್ಪಕಲಾಕೃತಿ, ಕೆತ್ತನೆ ಕೆಲಸ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಇದೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಅಲ್ಲೊಂದು ಕಲ್ಯಾಣಿ ಇದೆ, ಕಲ್ಯಾಣಿ ಜಾಗ ಇದೆ. ಬನ್ನಿ ಹಾಗೆ ದೇವ್ರನ್ನ ತೋರಿಸ್ತೀನಿ. ಹಾಂ, ಇದು ಗಣೇಶ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಂಟೆ ಹೊಡಿತೀನಿ. ವೈದ್ಯನಾಥೇಶ್ವರ ದೇವರು ಸ್ನೇಹಿತರೆ. ನೋಡಿ ಹಾಗೆ ಬನ್ನಿ ತೀರ್ಥ ಇಸ್ಕೊಳ್ಳೋಣ. ನೋಡಿ, ಬಸವಣ್ಣನ ಕೆತ್ತನೆ ಆಗ್ಬೋದು, ಕಲ್ಲು ಕೆತ್ತನೆ ಆಗ್ಬೋದು, ತುಂಬ ಚೆನ್ನಾಗಿದೆ. ಅದು ಯಾವ ಊರವ್ರು ಬಂದು ಮಾಡಿದ್ರೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಕೆತ್ತನೆ. ಕೆತ್ತನೆ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ನೀವು ನೋಡ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ ನೋಡಿ. ಈ ರೀತಿ ಕೆತ್ತನೆಗಳು ನಿಮಗೆ ಬೇಲೂರು ಹಳೆಬೀಡಲ್ಲಿ ನೋಡ್ಲಿಕ್ಕೆ ಸಿಗ್ತಿತ್ತು. ಅದು ಬಿಟ್ಟರೆ, ಆ ಒಂದು ಕಾಲಘಟ್ಟ ಬಿಟ್ಟರೆ ಈಗ ಇಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಅಷ್ಟು ಅದ್ಭುತವಾಗಿ ಒಂದು ಕೆತ್ತನೆ ಆಗಿದೆ ಸ್ನೇಹಿತರೆ. ನೀವು ಧರ್ಮಸ್ಥಳಕ್ಕೆ ಬಂದರೆ ಸೌತಡ್ಕ ಗಣೇಶ ದೇವಸ್ಥಾನಕ್ಕೆ ಬಂದರೆ ವೈದ್ಯನಾಥೇಶ್ವರ ದೇವಸ್ಥಾನ ಕೊಕ್ಕಡ ಅಂತ ಕೇಳಿ ಇಲ್ಲಿಗೆ ಬರ್ಬೋದು ಆರಾಮಾಗಿ. ಇಲ್ಲೊಂದು ಬಾವಿನೂ ಸಮೇತ ಇದೆ. ಬನ್ನಿ ಬಾವಿ ತೋರಿಸ್ತೀನಿ. ಓ ಮೈ ಗಾಡ್, ಓ ನೀರಿದೆ ಸ್ನೇಹಿತರೆ, ಫೈನ್. ಸುಮಾರು ಆಳ ಇದೆ ನೋಡಿ, ತೋರಿಸ್ತೀನಿ. ನೀರು ಕಾಣ್ತಾ ಇದೆಯಾ? ಕಾಣಿಸ್ತು ಅನ್ಕೊಂತೀನಿ ನೀರು. ಇದೆ ಬಾವಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನೊಂದಲ್ಲಿ ಕಲ್ಯಾಣಿ ಮಧ್ಯ ಒಂದು ದೇವಸ್ಥಾನ ಇದೆ, ಅಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಈಗ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಅಲ್ಲಿ ಹೋಗ್ತಾ ಇದ್ದೀವಿ. ಕಲ್ಯಾಣಿ ಮಧ್ಯ ನೀಲಕಂಠೇಶ್ವರ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ತೋರಿಸ್ತೀನಿ. ಹೋಗ್ತಾ ಇದ್ದಾರೆ ಸ್ನೇಹಿತರಲ್ಲ ನನ್ನ ಬಿಟ್ಟು. ಬನ್ನಿ ತೋರಿಸ್ತೀನಿ. ಧರ್ಮಸ್ಥಳಕ್ಕೆ ಬಂದವ್ರಿಗಂತೂ ಈ ಜಾಗ ಹತ್ರ ಆಗ್ತದೆ, ತಪ್ಪದೆ ಬನ್ನಿ. ಇದಿನ್ನೂ ಕಾಮಗಾರಿ ನಡೀತಾ ಇದೆ, ಇನ್ನೂ ಪೂರ್ತಿಗೊಂಡಿಲ್ಲ. ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಇದೆ. ನಾವಿಲ್ಲಿ ಕಲ್ಯಾಣಿ ಮಧ್ಯ ಒಂದು ಸಣ್ಣ ಸೇತುವೆ ಮಾಡಿದ್ದಾರೆ, ಆ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನೇನೋ ನೀವು ನನಗಿಂತ ಮುಂಚೆನೇ ನೋಡಿದರೆ ಕಾಮೆಂಟ್ ಮಾಡಿ ತಿಳಿಸಿ, ನೋಡಿದ್ದೀರಾ ಇಲ್ಲ ಅಂತ. ನೀಲಕಂಠೇಶ್ವರ ಸ್ವಾಮಿ ದೇವರು ಇದೆ. ಭಗವಂತನ ಹತ್ರದಿಂದ ತೋರಿಸೋ ಕೆಲಸ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿದ್ರೆ ಕಲ್ಯಾಣಿ ಮಧ್ಯ ಇರೋದು. ಕಲ್ಯಾಣಿ ನೀರನ್ನೇ ತೀರ್ಥವಾಗಿ ಕೊಡ್ತಾರೆ, ಪ್ರೋಕ್ಷಣೆ ಮಾಡ್ತಾರೆ. ನಮ್ಮ ತುಮಕೂರಲ್ಲಿ ಒಂದಿದೆ ಇದೇ ಥರ ನೀಲಕಂಠೇಶ್ವರ ಸ್ವಾಮಿ, ಹರಿಯೂರು ಅಂತ, ವೈದ್ಯನಾಥೇಶ್ವರ. ನೋಡಿ, ನಮ್ಮ ನವೀನ್ ಅವ್ರು ಹಾಕ್ಸ್ಕೊಂತಿದ್ದಾರೆ. ಅವ್ರು ಒಳ್ಳೇದಾಗಲಿ, ಇನ್ನೊಂದು ಮಗು ಆಗಲಿ ಅಂತ.
ನೋಡಿ ಅವ್ರು ಯೋಗೀಶ್ ಅಂತ. ತೋರಿಸ್ತೀನಿ ಕೊಡಿ. ನೋಡಿ ಸ್ನೇಹಿತರೆ, ಈ ಕಲ್ಯಾಣಿ ಏನಿದೆ, ಈ ಕಲ್ಯಾಣಿ ನೀರನ್ನ ನೀವು ಈಗ ನೋಡ್ತಾ ಇದ್ದೀರಾ. ಇದೇ ರೀತಿ ಹಂಗೆ ಬಂದರೆ ನೋಡಿ, ಇಲ್ಲಿ ಒಂದು ಸಣ್ಣದು ಹೊಂಡ ಇದೆ ನೋಡಿ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ. ನೀವೆಲ್ಲ ನೋಡ್ಬೋದು, ತುಮಕೂರಿನಲ್ಲಿ ಒಂದು ನಾಮದ ಚಿಲುಮೆ ಅಂತಿದೆಯಲ್ಲ, ಅಲ್ಲಿ ನೀರು ಕೂತಲ್ಲ, ಅದೇ ಥರ ಇದೆ. ಆ ಕಲ್ಯಾಣಿಗೆ ಇದೇ ನೀರು ಹೋಗೋದು. ಬನ್ನಿ ಸ್ನೇಹಿತರೆ, ನೋಡಿ ತುಂಬ ಅದ್ಭುತವಾಗಿದೆ. ಬರ್ಬೋದು ಕೊಕ್ಕಡ ಅಂತ ಕೇಳಿ. ನೀವು ಧರ್ಮಸ್ಥಳ ಮುಗಿತಿದ್ದಂಗೆ ಸೌತಡ್ಕ ಮುಗಿಸ್ತಿದ್ದಂಗೆ ಇಲ್ಲಿ ಕೊಕ್ಕಡಕ್ಕೆ ಬರ್ಬೋದು. ವೈದ್ಯನಾಥೇಶ್ವರ, ಈ ದೇವಸ್ಥಾನ ಬಂದು ನೀಲಕಂಠೇಶ್ವರ.